ನಮಸ್ತೆ ಸ್ಟೂಡೆಂಟ್ಸ್. ಇ.ಪಿ.ಎಸ್ ರಿಲೇಟೆಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇ.ಪಿ.ಎಸ್ ನ ಹೇಗೆ ಪ್ಲಾನ್ ವೈಸ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಸೆಕ್ಷನ್ ಸಿ ಅಲ್ಲಿ ಈ ಕ್ವೆಶನ್ ಎಷ್ಟೊಂದು ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಅದರದ್ದು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಎ ಕಂಪನಿ ಲಿಮಿಟೆಡ್ ಆಸ್ ಎ ಕ್ಯಾಪಿಟಲ್ ಆಫ್ ರುಪೀಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅಮೌಂಟ್. ರುಪೀಸ್ ಅನ್ನೋ ವರ್ಡ್ ಇಲ್ಲ ಅಂತಂದ್ರೆ ಶೇರ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ರುಪೀಸ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಅಮೌಂಟ್, ರುಪೀಸ್ ಅಂತ ಕೊಟ್ಟಿಲ್ಲ ಅಂತಾರೆ ಶೇರ್ಸ್ ಅಂತ ಅರ್ಥ. ಸೊ ಎ ಕಂಪನಿ ಆಸ್ ಎ ಕ್ಯಾಪಿಟಲ್ ಆಫ್ ರುಪೀಸ್ 1 lakh, 1 ಲಕ್ಷ ಅಮೌಂಟ್ ಇದೆ. ಡಿವೈಡೆಡ್ ಇಂಟು ಶೇರ್ಸ್ ಆಫ್ ರುಪೀಸ್ 10 each. ಅಂದ್ರೆ ಇದನ್ನ ಶೇರ್ಸ್ ಗೆ ಕನ್ವರ್ಟ್ ಮಾಡೋದು ಅಂದ್ರೆ 1 lakh ಡಿವೈಡೆಡ್ ಬೈ 10 ಮಾಡ್ತೀರಾ ಅಂದ್ರೆ 10,000 ಶೇರ್ಸ್. ಅಂದ್ರೆ ಕೇಳಿದ್ರೆ ನೀವೇನ್ ಹೇಳ್ಬೇಕು ಅಂತಂದ್ರೆ ಕಂಪನಿ ಹತ್ರ 1 ಲಕ್ಷ ಅಮೌಂಟ್ ಇತ್ತು, 10,000 ಶೇರ್ಸ್ ಇತ್ತು ಅಂತ ಹೇಳ್ಬೇಕು. It has major expansion program requiring an investment of another rupees 50,000. ಅಂದ್ರೆ ಕಂಪನಿಗೆ ಇನ್ನ 50,000 ಬೇಕು. ಕಂಪನಿಗೆ ಇನ್ನ 50,000 ಬೇಕು. ಏನಕ್ಕೆ 50,000 ಬೇಕು ಅಂತಂದ್ರೆ, ಸೊ ಕಂಪನಿಗೆ ಆಲ್ರೆಡಿ ಕಂಪನಿ ಹತ್ರ 1 ಲಕ್ಷ ಅಮೌಂಟ್ ಇತ್ತು, ಇನ್ನ 50,000 ಬೇಕು ಅಂತ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಈ 50,000 ಗೆ ಇಲ್ಲಿ ದ ಮ್ಯಾನೇಜ್ಮೆಂಟ್ ಇಸ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಆಲ್ಟರ್ನೇಟ್. 50,000 ಹೇಗೆಲ್ಲ ರೈಸ್ ಮಾಡಬಹುದು, ಅದರಲ್ಲಿ ಬೆಸ್ಟ್ ಯಾವುದು ಅನ್ನೋದನ್ನೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತ ಇ.ಪಿ.ಎಸ್. ಸೊ ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, A, B, C. 3 ಪಾಯಿಂಟ್ಸ್ ಅಂತಂದ್ರೆ 3 ಪ್ಲಾನ್ ಅಂತ ಅರ್ಥ. 3 ಪಾಯಿಂಟ್ಸ್ ಅಂತಂದ್ರೆ ಅರ್ಥ ಏನು, 3 ಪ್ಲಾನ್ಸ್ ಅಂತ ಅರ್ಥ. ಇದು 50,000 ಗೆ ನೋಡ್ಬೇಕು. ಮೊದಲನೇದು ಪ್ಲಾನ್ ಇಶ್ಯೂ ಆಫ್ 5,000 ಶೇರ್ ಆಫ್ ರುಪೀಸ್ 10 each ಈಕ್ವಿಟಿ. ಅಂದ್ರೆ ಮೊದಲನೇ ಪ್ಲಾನ್ ಯಾವ ಮುಖಾಂತರ ತರ್ತಾ ಇದ್ದಾರೆ, 5,000 ಇಂಟು 10 ಅಂತಾರೆ 50,000 ಬರುತ್ತೆ. ಸೊ ಮೊದಲನೇ ಪ್ಲಾನ್ ಅಲ್ಲಿ ಈಕ್ವಿಟಿ ಮುಖಾಂತರ ತಗೊಂಡ್ ಬರ್ತಾ ಇದ್ದಾರೆ. ಎರಡನೇ ಪ್ಲಾನ್, ಸೊ 50,000 ಅಲ್ಲಿ ಲೈಕ್ ಸೆಕೆಂಡ್ ಪ್ಲಾನ್ ಇಶ್ಯೂ ಆಫ್ 5,000 12% ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 10 each. 5,000 ಇಂಟು 10 ಮಾಡ್ತೀರಾ ಅಂತಂದ್ರೆ 50,000 ಬರೋದು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಬೇಕು. ಯಾವಾಗ್ಲೂ ಅಮೌಂಟ್ ಮೇಲೆ ಕೊಡ್ಬೇಕು. 50,000 ಮೇಲೆ 12% ಕೊಡ್ಬೇಕು. ಮೂರನೇ ಪ್ಲಾನ್ ಇಶ್ಯೂ ಆಫ್ 10% ಡಿಬೆಂಚರ್ ಆಫ್ ರುಪೀಸ್ 50,000. 50,000 ಕೊಟ್ಟಿದ್ದಾರೆ, ಅದ್ರ ಮೇಲೆ ಬಡ್ಡಿ ಬಂದು 10%. 50,000 ಮೇಲೆ 10% ಇಂಟ್ರೆಸ್ಟ್ ನ ಮಾಡ್ತೀರಾ. ದ ಕಂಪನೀಸ್ ಪ್ರೆಸೆಂಟ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ EBIT ಕೊಟ್ಟಿದ್ದಾರೆ 30,000 per annum. ಕ್ಯಾಲ್ಕುಲೇಟ್ EPS ಇನ್ ಈಚ್ ಆಫ್ ಪ್ಲಾನ್ ಅಂಡ್ ಸಜೆಸ್ಟ್ ಎ ಸೂಟೇಬಲ್ ಪ್ಲಾನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವಿಲ್ಲಿ ಪ್ರಾಬ್ಲಮ್ ನಿಮ್ಮ ಹತ್ರನು ಕೂಡ ಒಂದು ಕಾಪಿ ಇರ್ಲಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನ ಮಾಡೋಣ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೇಗ್ ಮಾಡೋದು ಅಂತಂದ್ರೆ ಓಲ್ಡ್ ಪ್ಲಸ್ ನ್ಯೂ. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಓಲ್ಡ್ ಪ್ಲಸ್ ನ್ಯೂ ಅಂದ್ರೆ ಕಂಪನಿ ಹತ್ರ ಆಲ್ರೆಡಿ ಎಷ್ಟು ಅಮೌಂಟ್ ಅಲ್ಲ, ಎಷ್ಟು ಶೇರ್ಸ್ ಇತ್ತು ಅಂತಂದ್ರೆ 1 lakh ಡಿವೈಡೆಡ್ ಬೈ 10 ಅಂತಂದ್ರೆ ನಾನು ಎಷ್ಟು ಅಂತ ಹೇಳಿದೆ, 10,000. ಇದು ಮಾತಾಡ್ತಾ ಇರೋದು ಈಕ್ವಿಟಿ ಶೇರ್ಸ್ ಬಗ್ಗೆ. ಅರ್ಥ ಮಾಡ್ಕೊಳ್ಳಿ, ಈಕ್ವಿಟಿ ಶೇರ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಎಲ್ಲಾ ಪ್ಲಾನ್ ಅಲ್ಲೂ ಕೂಡ 3 ಪ್ಲಾನಿಗೂ 10,000 10,000 10,000 ಓಲ್ಡ್ ಅಂತ ಬರ್ಕೋತೀರಾ. ನ್ಯೂ ಅಂತಾರೆ ಪಾಯಿಂಟ್ ವೈಸ್ ನೋಡ್ಬೇಕು. ಅಲ್ಲಿ ಈಕ್ವಿಟಿ ಮಾತ್ರ ಇದ್ರೆ ಮೊದಲನೇದು ಇಶ್ಯೂ ಆಫ್ 5,000 ಶೇರ್ಸ್ ಆಫ್ ರುಪೀಸ್ 10 each ಈಕ್ವಿಟಿ. ಸೊ ಮೊದಲನೇದಲ್ಲಿ ಈಕ್ವಿಟಿ ಶೇರ್ಸ್ ಇದೆ 5,000 ಅಂತ ಬರ್ಕೊಂತೀರಾ. 10 ಪ್ಲಸ್ 5,000 ಅಂತಂದ್ರೆ ಎಷ್ಟು, 15,000 ಈಕ್ವಿಟಿ ಶೇರ್ಸ್ ಆಯ್ತು. ಎರಡನೇ ಪ್ಲಾನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆ, ನಮಗ್ ಬೇಕಾಗಿರೋದು ಈಕ್ವಿಟಿ ಶೇರ್ಸ್. ಸೊ ಎರಡನೇ ಪ್ಲಾನ್ ಅಲ್ಲಿ 0 ಅಂತ ಬರ್ಕೊಂತೀರಾ, ಟೋಟಲ್ ಮಾಡ್ತೀರಾ 10,000. ಮೂರನೇ ಪ್ಲಾನ್ ಅಲ್ಲಿ ಡಿಬೆಂಚರ್ಸ್ ಇದೆ, ಸೊ 0 ಅಂತ ಬರ್ಕೊಂಡು ಸೊ ಆಡ್ ಮಾಡ್ತೀರಾ 10,000 ಬಂತು. ಸೊ ಇಷ್ಟೇ ನೀವು ಫಸ್ಟ್ ಈಕ್ವಿಟಿ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು. ಓಲ್ಡ್ ಪ್ಲಸ್ ನ್ಯೂ. ಓಲ್ಡ್ ಬಂದು 10,000, 3 ಪ್ಲಾನ್ಗೂ ಬರ್ಕೋತೀರಾ. ಅಂದ್ರೆ 1 lakh ಅಮೌಂಟ್ ಇದೆ, 1 lakh ಡಿವೈಡೆಡ್ ಬೈ 10 ಮಾಡ್ತೀರಾ ಅಂತಾರೆ 10,000. ಸೊ ಅದಾದ್ಮೇಲೆ ಪ್ಲಾನ್ ನ್ಯೂ ಬಂತು ಅಂದ್ರೆ ಪ್ಲಾನ್ ವೈಸ್ ನೋಡ್ಬೇಕು, ಈಕ್ವಿಟಿ ಮಾತ್ರ ತಗೋಬೇಕು. ಇದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅನ್ಕೋತೀನಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹೆಡಿಂಗ್ ಬರ್ಕೊಂಡು, ಸೊ ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹೆಡಿಂಗ್ ಬರ್ಕೊಂಡು 4 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೊಂಡಿದೀವಿ. ಪರ್ಟಿಕ್ಯುಲರ್ಸ್ ಪ್ಲಾನ್ 1, 2, 3. ಕಾಪಿ ಆಫ್ ಕ್ವೆಶನ್ ನಿಮ್ಮ ಹತ್ರನೂ ಇರಬೇಕು. ಸೊ ಫಸ್ಟ್ ಏನ್ ಬರ್ಕೋತೀವಿ ಇಲ್ಲಿ ಅಂತಂದ್ರೆ, ಸೊ EBIT. ವಾಟ್ ಈಸ್ EBIT? ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಅಂಡ್ ಟ್ಯಾಕ್ಸ್. ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ 30,000. ಇದು ಶಾರ್ಟ್ ಕಟ್ ಅಲ್ಲೇ ಬರ್ಕೊಳ್ಳಿ, ನಿಮ್ಗೆ ಏನು ಆಗಲ್ಲ. 30,000 ಅಂತ ಬರ್ಕೋತೀರಾ. ಲೆಸ್ ಇಂಟರೆಸ್ಟ್ ಆನ್ ಡಿಬೆಂಚರ್. ಯಾವ ಪ್ಲಾನ್ ಅಲ್ಲಿ ಡಿಬೆಂಚರ್ಸ್ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಫಸ್ಟ್ ಪ್ಲಾನ್ ಅಲ್ಲಿ ಇಲ್ಲ, ಸೆಕೆಂಡ್ ಪ್ಲಾನ್ ಅಲ್ಲೂ ಇಲ್ಲ, ಥರ್ಡ್ ಪ್ಲಾನ್ ಅಲ್ಲಿ ಇದೆ. 50,000 ಅಲ್ಲಿ 10% ಇಂಟ್ರೆಸ್ಟ್ ಅಂದ್ರೆ 5,000. ಸೊ ಇದನ್ನ ಮೈನಸ್ ಮಾಡ್ಬೇಕಾಗುತ್ತೆ, ಲೆಸ್ ಅಂತ ಬರ್ಕೊಂಡಿದೀನಿ. ಫಸ್ಟ್ ಒನ್ ಆಸ್ ಇಟ್ ಈಸ್ ಬರುತ್ತೆ, ಸೆಕೆಂಡ್ ಒನ್ ಬರುತ್ತೆ, ಲಾಸ್ಟ್ ಒನ್ 25,000. EBT ಬಂತು. ಲೆಸ್ ಟ್ಯಾಕ್ಸ್ ಅಟ್ 50%. ಕೊಟ್ಟಿಲ್ಲ ಅಂದ್ರೂ 50%. 30,000 ಮೇಲೆ 50% ಅಂದ್ರೆ 15,000. ಸೊ ನೆಕ್ಸ್ಟ್ ಒನ್ ಕೂಡ 15,000.
ಲಾಸ್ಟ್ ಒನ್ 12,500. ಲಾಸ್ಟ್ ಒನ್ 12,500. ಸೊ ಇದನ್ನ ಮೈನಸ್ ಮಾಡ್ತೀರಾ, ಮೈನಸ್ ಮಾಡಿದಾಗ EAT ಆರ್ PAT 15,000, ಇಲ್ಲೂ ಕೂಡ 15,000, ಲಾಸ್ಟ್ ಒನ್ 12,500. ನೆಕ್ಸ್ಟ್ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಯಾವ ಪ್ಲಾನ್ ಅಲ್ಲಿ ಇದೆ? ಫಸ್ಟ್ ಪ್ಲಾನ್ ಅಲ್ಲಿ ಇಲ್ಲ, ಸೆಕೆಂಡ್ ಪ್ಲಾನ್ ಅಲ್ಲಿ ಇದೆ. 50,000 ಮೇಲೆ 12% ಡಿಬೆಂಚರ್ ಕೊಡ್ಬೇಕು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ಅನ್ಕೋತೀನಿ. 50,000 ಮೇಲೆ 12%, ಐ ಮೀನ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಬೇಕು. ಕೊಡ್ತೀರಾ ಅಂತಂದ್ರೆ 6,000. ಸೊ ಲಾಸ್ಟ್ ಪ್ಲಾನ್ ಅಲ್ಲಿ ಇಲ್ಲ. ಸೊ ಇವಾಗ ಮೈನಸ್ ಮಾಡ್ತೀರಾ ಅಂತಂದ್ರೆ ಇದು 15,000, ಸೆಕೆಂಡ್ ಒನ್ 9,000, ಥರ್ಡ್ ಒನ್ 12,500. ಇದನ್ನ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸಪರೇಟ್ ಆಗಿ ಫಾರ್ಮುಲಾ ಹಾಕೊಂಡು ಬರೆಯೋದೆಲ್ಲ ಬೇಡ. ಇಲ್ಲೇ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರ್ಕೊಂಡ್ಬಿಡೋಣ. 15,000 ಶೇರ್ಸ್, ಸೆಕೆಂಡ್ ಒನ್ 10,000 ಶೇರ್ಸ್, ಥರ್ಡ್ ಒನ್ 10,000 ಶೇರ್ಸ್ ಅಂತ ಇಲ್ಲೇ ಬರ್ಕೊಂಡ್ಬಿಡೋಣ. ಸರಿನಾ? ಸೊ ಇವಾಗ ಇದರಿಂದ ಇದನ್ನ ಡಿವೈಡ್ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ EPS ಸಿಗುತ್ತೆ. EPS ಎಷ್ಟು? ಫಸ್ಟ್ ಒನ್ಗೆ ₹1 ಪರ್ ಶೇರ್, ಸೆಕೆಂಡ್ ಒನ್ಗೆ ₹0.9 ಪರ್ ಶೇರ್, ಥರ್ಡ್ ಒನ್ ₹0.1125 ಪರ್ ಶೇರ್ ಅಂತ ಸಿಗುತ್ತೆ ಆನ್ಸರ್. ಸೊ ಇಲ್ಲಿ ಕಮೆಂಟ್ ಕೇಳಿದ್ದಾರೆ. ಕಮೆಂಟ್ ಔಟ್ ಆಫ್ 3 ಫಿನಾನ್ಷಿಯಲ್ ಪ್ಲಾನ್, ಇದ್ರಲ್ಲಿ ಹೈಯೆಸ್ಟ್ ಒನ್ ತಗೋಬೇಕು. ಪ್ಲಾನ್ 3 is preferable because it increases earnings to equity shareholders. ಅಂದ್ರೆ ಈ ರೀತಿ ಕಮೆಂಟ್ ಬರಬೇಕು, ಇಲ್ಲ ಸಜೆಷನ್ ಅಂತ ಬರ್ದ್ಬಿಡ್ಬೇಕು. ಸೊ 3 ಫಿನಾನ್ಷಿಯಲ್ ಪ್ಲಾನ್ ಅಲ್ಲಿ ಪ್ಲಾನ್ 3 ನ ತಗೋಬಹುದು. ಯಾಕಂತಂದ್ರೆ ಅದು ಹೈಯೆಸ್ಟ್ ಇದೆ, ಅದರಿಂದ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ಬೆನಿಫಿಟ್ ತಗೋಬರುತ್ತೆ ಅಂತ. ಇಷ್ಟೇ ನೀವು ಮಾಡ್ಬೇಕಾಗಿರೋದು ಸ್ಟೂಡೆಂಟ್ಸ್. ಇಲ್ಲಿ ಮಾತ್ರ ಈಕ್ವಿಟಿ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಇನ್ನೆಲ್ಲಾ ಕಡೆ ಅಮೌಂಟ್ ಮೇಲೆ ಮಾಡ್ಬೇಕು, ನೋಡ್ಕೊಂಡು ಮಾಡ್ಬೇಕು. ಕ್ವೆಶನ್ 2 ಪೇಪರ್ ಅಲ್ಲೂ ಕೂಡ ಇದು ಕೇಳಿದ್ದಾರೆ. ಅಮೌಂಟ್ ಯಾವ್ದು, ಶೇರ್ಸ್ ಯಾವ್ದು ಅಂತ ಐಡೆಂಟಿಫಿಕೇಶನ್ ಮಾಡೋದ್ ಬಂತಂದ್ರೆ ಈಸಿಯಾಗಿ ಮಾಡ್ಬೋದು. ಅಮೌಂಟ್ ಅಂತ ಕೊಟ್ಟಿದ್ರೆ ಅಮೌಂಟ್ ಅಂತ ಕೊಡ್ದಲೇ ಇದ್ರೆ ಶೇರ್ಸ್, ಅಮೌಂಟ್ ಇನ ಶೇರ್ಸ್ ನ ಕನ್ವರ್ಟ್ ಮಾಡೋದು ಡಿವೈಡ್ ಮಾಡ್ಬೇಕಾಗುತ್ತೆ. ಸೊ ಈ ಕ್ವೆಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಡಬಲ್ ಟೈಮ್ಸ್ ವಿಡಿಯೋ ನೋಡ್ತಾನೆ ಇರಿ, ಖಂಡಿತ ಅರ್ಥ ಆಗುತ್ತೆ. ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇನ್ನ ಫರ್ದರ್ ನೆಕ್ಸ್ಟ್ ಕ್ವೆಶನ್ಸ್ ಎಲ್ಲ ವಿಲ್ ಸ್ಟಾಪ್ ಫಾರ್ ದಿಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.